ಬಾಸ್, ನಿಮ್ದು ಟಿಫನ್ ಟೈಮ್ ಆಯ್ತು. ಅಲ್ಲ ಕಣೋ ಅಣ್ಣ, ಇವನೇ ನಿನ್ ಬಾಡಿ ಗಾರ್ಡ ಇಲ್ಲ ಅಲಾರಮ್ಮ. ಟಿಫನ್ ಟೈಮ್ ಆದ ತಕ್ಷಣ ಸರ್ ಟಿಫನ್ ಟೈಮ್ ಆಯ್ತು, ಊಟ ಟೈಮ್ ಆಗಿದ ತಕ್ಷಣ ಸರ್ ಲಂಚ್ ಬ್ರೇಕ್, ಸರ್ ಡಿನ್ನರ್ ಟೈಮ್ ಆಯ್ತು. ಏನೋ ಇದು? ಮೇಡಮ್, ಬಾಸ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ ಅಲ್ವಾ? ಅವ್ರು ಒಂದ್ಸಲ ಮರ್ತೇ ಹೋಗ್ಬಿಡ್ತಾರೆ ಟಿಫನ್ ಮಾಡೋದು ಎಲ್ಲನೂ. ಅದಕ್ಕೆ ಜ್ಞಾಪಿಸ್ತಾ ಇರ್ತೀನಿ ಅಷ್ಟೇನೆ. ಬೇಕಾದ್ರೆ ಹೇಳಿ, ನಿಮ್ಗೂ ಒಬ್ರು ಬಾಡಿ ಗಾರ್ಡ್ನ ಕಳಿಸ್ಕೊಡೋಣ. ಅವರು ನಿಮ್ಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲನೂ ಕರೆಕ್ಟ್ ಟೈಮ್ಗೆ ಹೇಳಿ ಮಾಡಿಸ್ತಾರೆ. ಅಯ್ಯಯ್ಯೋ, ಏನು ಬೇಡಪ್ಪ, ನಮಗೆ ಹೊಟ್ಟೆ ಹಸ್ವಾದ್ರೆ ಊಟ ಮಾಡೋದು ಗೊತ್ತು, ನಿದ್ದೆ ಬಂದ್ರೆ ಮಲ್ಗೋದು ಗೊತ್ತು, ಬೇಜಾರಾದ್ರೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋದು ಗೊತ್ತು. ಅದನ್ನ ಯಾರು ಜ್ಞಾಪಿಸ್ಬೇಕಾಗಿಲ್ಲ. ಅಮ್ಮೋ, ನೀನು ಈ ಹಳ್ಳಿನಲ್ಲಿ ಇದ್ದು ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ಯಾ. ಸ್ವಲ್ಪನೂ ಒಂದು ಲೆವೆಲಲ್ಲಿ ನಡ್ಕೊಳ್ಳೋದೇ ಇಲ್ಲ ನೀನು. ಅಯ್ಯೋ ಅಪ್ಪ ತಂದೆ, ಯಾವ ಲೆವೆಲ್ಲೂ ಬೇಡಪ್ಪ, ಸಾಕು. ಅಮೇರಿಕಾದಲ್ಲಿ ಕಟ್ಟಾಕ್ದಂಗೆ ಆಗಿತ್ತು ಜೀವನ, ಈಗ ಫ್ರೀ ಬರ್ಡ್ ನಾನು. ಓಕೆ, ನನಗೆ ಹೊಟ್ಟೆ ಎಸಿತೈತೆ, ಟಿಫನ್ ಬೇಕು. ಗ್ರ್ಯಾಂಡ್ ಮಾ. ಅಯ್ಯಯ್ಯ, ನನ್ನ ಮುದ್ದಿನ ಮೊಮ್ಮಗನೇ, ಏನಪ್ಪ ಈ ಕರೆದಿದ್ ನನ್ನ? ಗ್ರ್ಯಾಂಡ್ ಮಾ ಅಂತೆ. ಲೇ ಪುದ್ದಿ, ಏನೇ ಇವನು ಹೇಳ್ತಿರೋದು? ಓಚಿನೂ ಅರ್ಥ ಆಯ್ತಿಲ್ವಲ್ಲ? ಅಯ್ಯ ಅಯ್ಯಮ್ಮ ಇಯರು ಡೋಂಟು ಪಿಯರು ಕೇಳಿಸ್ಕ. ನಂಗೆ ಇಂಗ್ಲೀಷ್ ಎಲ್ಲ ಸಂದಾಗ ಬರ್ತದೆ. ಗ್ರ್ಯಾಂಡ್ ಮಾ ಅಂತಂದರೆ ಅದೇ ರುಬ್ತಾರಲ್ಲ, ನಾವು ಒಳಕಲ್ಲಾಕ್ಬಿಟ್ಟು ರುಬ್ತೀವಲ್ಲ ಅದನ್ನೇನೆಯ. ಇವಾಗ ಪ್ಯಾಟನಾಗೆ ಅದೇ ಅಂಥದ್ದು ಗ್ರೈಂಡರ್ ಅಂತಾನೆ ಏನೋ ಬಂದೈತೆ, ಅದನ್ನ ಹೇಳ್ತಾ ಇರಬೇಕು. ಏನಕ್ಕೆ ಬೇಕಿತ್ತು ಇವನಿಗೆ? ಓ ಹಂಗೆ ಕೇಳ್ತೀನಿರು. ಅಲ್ಲ ಕಣಪ್ಪ ವಿಕ್ರಾಂತು, ನಮ್ಮ ಮನೆಯಾಗೆ ಆ ಗ್ರೈಂಡ್ರು ಪೈಂಡ್ರು ಎಲ್ಲನೂ ಇಲ್ಲ ಕಣಪ್ಪ. ನಮ್ಮ ಮನೆಯಾಗ ಏನಿದ್ರು ಒಳಕಲ್ಲಾಗೆ ನಾವು ರುಬ್ಬೋದು, ನಿಮ್ಮ ಪ್ಯಾಟೆನಾಗೆ ಎಲ್ಲನೂ ಇದ್ದತ್ತು. ಈ ಹಳ್ಳಿನಾಗ ಏನೂ ಇರಕ್ಕಿಲ್ಲ. ಅಯ್ಯೋ, ನಾನೇನು ಗ್ರೈಂಡ್ರು ಕೇಳ್ತಿಲ್ಲ, ನನಗೆ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಟಿಫನ್ ಬೇಕು ಅಂತ ಕೇಳಿದೆ ಅಷ್ಟೇ. ಅಯ್ಯಯ್ಯೋ, ಟಿಫನ್ ಬೇಕು ಅಂತ ಹೇಳೋದನ್ನ ಗ್ರ್ಯಾಂಡ್ ಮಾ ಅಂತ ಹೇಳ್ಬಿಟ್ಟು ಕರೀತಾರೋ? ಇನ್ಮ್ಯಾಲ ಗ್ರ್ಯಾಂಡ್ ಮಾ ಅಂತ ಹೇಳಿದ ತಕ್ಷಣ ನಾನು ಜಯಕ್ಕ ಟಿಫನ್ ತಂದ್ಬಿಟ್ಟು ಮುಂದಕ್ಕೆ ಇಕ್ಬಿಡು. ಈ ಹುಡುಗರು ಅದು ಎಂತ ಭಾಷೆ ಮಾತಾಡ್ತಾರೋ ಅವನು ಒಂದು ಅರ್ಥ ಆಯ್ತಿಲ್ವಲ್ಲ. ಕುಂತ್ಕೊಂಡಿರಪ್ಪ, ಈಗ ಬಿಸಿ ಬಿಸಿ ಪಲಾವ್ ಮಾಡಿಕ್ಕಿವ್ರಿ, ತಂದ್ಬಿಡ್ತೀನಿ. ಅಯ್ಯೋ ಮೇಡಮ್, ನಮ್ಮ ಬಾಸ್ ಬೆಳಿಗ್ಗೆ ಎದ್ದು ಆ ಥರ ಎಲ್ಲ ಆಯಿಲ್ ಫುಡ್ಸ್ ಎಲ್ಲ ತಿನ್ನಲ್ಲ. ಅವ್ರು ಏನಿದ್ರು ಹಸಿ ತರಕಾರಿ ಹಾಗೇನೆ ಹಣ್ಣಿನ ಪೀಸ್ ಏನಾದರೂ ಇದ್ರೆ ತಿಂತಾರಷ್ಟೇ. ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಒಳ್ಳೆ ಊಟ ಮಾಡ್ತಾರೆ. ಅಯ್ಯೋ, ನೀನು ಬಾಯಿಗಿಟ್ಟಾಕ ನನ್ನ ಮೊಮ್ಮಗನೇ ಸುಮ್ಮನೆ ನಿಂತ್ಕೊಂಡವನೇ. ಕೊಡ್ತೀನಿ ಅಂದ್ರೂ ಇವನ್ ಮಧ್ಯ ಬಂದ್ಬಿಟ್ಟು ಮಾತಾಡ್ತಾನಲ್ಲ. ಯಾರಲ್ಲ ನೀನು? ನನ್ನ ಮೊಮ್ಮಗ ಹೊಟ್ಟೆ ತುಂಬ ತಿನ್ನೋದು ಬಿಟ್ಬಿಟ್ಟು ಅದು ಎಂಥದ್ದು ಹಣ್ಣು ತರಕಾರಿ ತಿಂತಾರಂತೆ. ಲೇ, ಪಕ್ಕ ನಿಂತ್ಕೊಂಡು ನೀನು ಅವನಿಗೆಲ್ಲ ಕಿವಿ ತುಂಬ್ತಿದ್ಯೋ? ಇದನ್ನೇ ತಿನ್ಬೇಕು ಅದನ್ನೇ ತಿನ್ಬೇಕು ಅಂತ ಹೇಳ್ಬಿಟ್ಟು ಏನನ್ಕಿತ್ತ ನನ್ನ ಮೊಮ್ಮಗನ ಬಿಸಿಯೋಕೆ ಏನಾರ ಬಂದ್ರೆ ಸುಮ್ಕಿರಕ್ಕಿಲ್ಲ. ವಾಟ್ ತುಂಬ ತಿಂತಿರ್ಬೇಕು ಅವನು. ತಿನ್ನು ಸ್ಥಿತಿ ದಿನಕ್ಕೆ 4 ಸಲ ಆಗಲಿ 5 ಸಲ ಆಗಲಿ ಸುಮ್ಕೆ ನಿಂತ್ಕೊಬಿಡ್ ನೀನು. ಏ ಮೊಮ್ಮಗನೇ, ನೀ ಸುಮ್ ಕುಂತ್ಕ, ನಾನು ಹೋಗ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮೊಸರು ಬಜ್ಜಿ ತಂದು ಕೊಡ್ತೀನಿ. ಚೆನ್ನಾಗಿ ತಿನ್ನು, ಒಲೆನಾಗ ಮಾಡಿರೋದು ಬೋಸ್ ಅಂದಾಗಿರ್ತದೆ. ಸರಿ ಗ್ರ್ಯಾಂಡ್ ಮಾ. ಅಯ್ಯೋ, ಎಲ್ಲ ನನ್ನ ಮೊಮ್ಮಗಂಗೆ ಶಾನೆ ಹೊಟ್ಟೆ ಹಸ್ತಿರ್ಬೇಕು. ಅದಕ್ಕೆ ನನಗೆ ಮಾತಿನ ಮುಂಚೆ ಗ್ರ್ಯಾಂಡ್ ಮಾ ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ಇನ್ಮೇಲೆ ಗ್ರ್ಯಾಂಡ್ ಮಾ ಅಂತ ಕೇಳ್ದಾಗ ಎಲ್ಲನೂ ತಂದು ಬಡಿಸ್ಬಿಡ್ಬೇಕಪ್ಪ. ಜಯಕ, ಮೊದ್ಲ ಕೆಲಸ ಮಾಡು. ಅವನ ಅಜ್ಜಿ ಅನ್ನೋದನ್ನ ಇಂಗ್ಲೀಷಾಗಿ ಗ್ರ್ಯಾಂಡ್ ಮಾ ಅಂತವ್ರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ಇನ್ನೊಂದ್ಸಲ ಗ್ರ್ಯಾಂಡ್ ಮಾ ಅಂದಾಗ ಎಲ್ಲನೂ ಚೆನ್ನಾಗಿ ತಂದು ಬಿಡಿಸ್ತಾರೆ. ತಿನ್ಲೇಳು. ಓಕೆ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಲೇ ಚಿಕ್ಕ, ಏನ್ಲ ಬಂದಿರೋದು? ಅವತ್ತು ನಾನು ಸಂದಾಗ ದುಡ್ಡು ಕಿತ್ಕೊಂಡ್ಬಿಟ್ಟೆ, ನಿನ್ನ ಪ್ಯಾಸನ್ ಸೋ ಕರ್ಕೊಂಡು ಹೋಗ್ತೀನಿ, ದ್ವಾರದಾಗ ಹೀರೋಯಿನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯ ನೀನು ಮಾಕೋಕ್ಕಿಷ್ಟು ನನಗಂತೂ ಗೊತ್ತಿಲ್ಲ ಕಂಡ. ಈಗ ನಾನು ಸುಮ್ಕೆ ಹೀರೋಯಿನ್ ಮಾಡಬೇಕು, ಇಲ್ಲ ಅಂತಂದ್ರೆ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡ್ಬೇಕು. ಚಿಕ್ಕ, ನಿನ್ ಬುಡಕ್ಕೆ ಬಂತ, ಈಗ ಏನ್ ಮಾಡ್ತೀಯಾ? ಅದೇ ನನಗೂ ಅರ್ಥ ಆಯ್ತಿಲ್ಲ. ಈ ಮದುವೆ ಟೆನ್ಷನ್ನಾಗ ನಾನಿದ್ರೆ ಈ ಗುಂಡಮ್ಮ ಕೈಯಿಂದ ಒಂದು ಟೆನ್ಷನ್ ಆಯ್ತಲ್ಲ ನನಗೆ. ಈ ಅಮ್ಮನ ಯಾವ ಕಡೆಯಿಂದ ಕರ್ಕೊಂಡು ಹೋಗ್ಬಿಟ್ಟು ಹೀರೋಯಿನ್ ಮಾಡಲಿ ನಾನು? ಏನು ಮಾಡಲಿ? ಚಿಕ್ಕ, ಡೋಂಟ್ ವರಿ, ನನಗೊಂದು ಪ್ಲಾನ್ ಬಂತು. ಏನು ಪ್ಲಾನ್ ಅಮ್ಮ? ನೀನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರು, ಎಲ್ಲ ನಾನು ಮಾಡ್ತೀನಿ. ಗುಂಡಮ್ಮಕ್ಕ, ನಿನ್ನ ಹೀರೋಯಿನ್ ಮಾಡಬೇಕು ಅಂತಾನೇನೆ ಚಿಕ್ಕ ಬೆಂಗಳೂರಿಂದ ನಿನಗೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರನ್ನ ಕರ್ಸವನೆ. ಹೌದೇ? ಎಲ್ಲಿ ಡೈರೆಕ್ಟ್ರು? ಈಗ ಇಲ್ಲೇನು ಬಂದು ಕೂತ್ಕೊಂತಾರೆ. ಇವಾಗ ಇಲ್ಲಿ ಈಗ ತಾನೇ ಕೂತಿದ್ರು, ಈಚೆ ಕಡೆಗೆ ಹೋದ್ರು, ಈಗ ಬಂದ್ಬಿಟ್ಟು ಕೂತ್ಕೊಂತಾರೆ. ಸರಿನಾ? ನೀನು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲನೂ ಚೆನ್ನಾಗಿ ತೋರಿಸ್ಬೇಕು. ನೀನು ಹಾಡೇಳಿ ಡ್ಯಾನ್ಸ್ ಮಾಡಿ ಎಲ್ಲ ತೋರಿಸಿದ್ರೇನೆ ಅವ್ರು ನಿನ್ನ ಹೀರೋಯಿನ್ ಅಂತ ಒಪ್ಕೊಳ್ಳೋದು. ಸರಿ ಸಾರು, ನಮಸ್ಕಾರ. ಹಾಯ್, ಯಾರು ನೀವು ಅಂತ ಗೊತ್ತಾಗ್ಲಿಲ್ಲ. ಏನು ಹೇಳಿದ್ರಿ? ನಾನು ಡ್ಯಾನ್ಸ್ ಮಾಡ್ಬಿಟ್ಟು ತೋರಿಸ್ಬೇಕಾ? ಅಯ್ಯೋ, ಈಗಲೇ ಮಾಡ್ತೀನಿ, ನೋಡ್ತಾ ಇರ್ರಿ. ನವಿಲೇನು ಕುಣಿಬೇಕು, ಕೋಗಿಲೆಯು ಆಡಬೇಕು, ಅಪ್ಪನೇ ದುಡಿಬೇಕು, ಅವ್ವನೇ ಹಡಿಬೇಕು, ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ.
ಹೆಂಗೆ ನನ್ನ ಪರ್ಫಾರ್ಮೆನ್ಸು? ಹಲೋ, ಯಾರ್ ನೀವು? ನಮ್ ಬಾಸ್ ಮುಂದೆ ಬಂದ್ಬಿಟ್ಟು ಈ ತರ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಏನು ಸಂದಾಗ ಮಾಡೋದು ನನ್ನ ಡ್ಯಾನ್ಸ್ನ? ವಾ, ಇನ್ನೊಂದು ಡ್ಯಾನ್ಸ್ ಮಾಡ್ಬೇಕಾ? ಹೊಸ ಅಡ್ಗ ಮಾಡ್ತೀನಿ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಹರಿವೆ ನೀ ಸಂಚು. ಹೇ ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು. ಅಣ್ಣ, ಅಯ್ಯೋ ಅವನಿಂದ ಹೋಗ್ಬಿಟ್ಟು ಬಚ್ಚಿಕೊಂಡ್ಬಿಟ್ಟಿದ್ಯಾ? ಹೆಂಗಿತ್ತು ನನ್ನ ಡ್ಯಾನ್ಸು? ಸಂದಕ್ಕಿತ್ತಾ? ಹಲೋ ಮೇಡಮ್, ಸ್ವಲ್ಪ ದೂರ ನಿಂತ್ಕೊಳ್ಳಿ. ನಮ್ ಬಾಸ್ ನಿಮ್ ಹಾಡು ಡ್ಯಾನ್ಸು ಕೇಳ್ಬಿಟ್ಟು ಸ್ವಲ್ಪ ಎದ್ರುಕೊಂಡ್ಬಿಟ್ಟವ್ರೆ. ಏನು ಬರೀ ಡ್ಯಾನ್ಸ್ ಅಲ್ದು ಡೊಯ್ಲಾಕು ಆಕ್ಟಿಂಗ್ ಎಲ್ಲ ನೋಡ್ಬೇಕಾ? ಅಮ್ಮ, ಈಗ ನೋಡ್ತಾ ಇರುವ ಡೈರೆಕ್ಟ್ರು ಸಾಯಬ್ರು ನನ್ನ ಹೀರೋಯಿನ್ ಅಂತ ಹೇಳ್ಬಿಟ್ಟು ಮೆಚ್ಕೊಂಡ್ಬಿಡ್ಬೇಕು. ಹಂಗ ಮಾಡ್ತೀನಿ. ಸಾರು ಬನ್ನಿ ಮುಂದಕ್ಕೆ. ಹಂಗ ಹೋಗ್ಬಿಟ್ಟು ಹಿಂದೆ ನಿಂತ್ಕೊಬಿಟ್ರೆ ನಾನು ಮಾಡೋ ಪರ್ಫಾರ್ಮೆನ್ಸ್ ಏನೂ ಕಾಣಕ್ಕಿಲ್ಲ. ಬನ್ನಿ, ನೀವು ಬನ್ನಿ, ಕುಂತ್ಕ ಬನ್ನಿ. ಡಬ್ಬ ಬಾಡಿಗಾರ್ಡು ಹಿಡ್ಕೊಳ್ಳೋ ಯಮ್ಮನ್ನ. ಅಕ್ಕೋರೆ ಈ ಕಡೆ ಬನ್ನಿ. ಈಗ ನೋಡಿ ನಾನು ಆಕ್ಟಿಂಗ. ಅಯ್ಯೋ ನಾನು ಕಳ್ಕಂಡೆ. ನಾನು ಇಲ್ಲೇ ಏನೋ ಕಳ್ಕೊಂಡ್ಬಿಟ್ಟೆ. ನೀನ್ ಏನಾದ್ರೂ ನನ್ನ ಫಿಲಮ್ ಹೀರೋಯಿನ್ ಮಾಡ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ ನಾನಂತೂ ನಿನ್ನ ಡಿಶುಮ್ ಅಂತ ಹೇಳ್ಬಿಟ್ಟು ಒದ್ದಾಕ್ಬಿಡ್ತೀನಿ ಅಷ್ಟೇ. ನಾನು ಕಳ್ಕಂಡೆ. ಇಲ್ಲೇ ಕಳ್ಕಂಡೆ. ಸರು, ಹೆಂಗಿತ್ತು ನನ್ನ ಆಕ್ಟಿಂಗು? ಅಯ್ಯೋ ಇದೆಲ್ಲ ಆಕ್ಟಿಂಗ? ನಾನೇನೋ ಆಯ್ತು ಅನ್ಕೊಂಡೆ. ಚೆನ್ನಾಗಿತ್ತು. ಏನ್ ಸರು, ಇನ್ನೂ 2 ಡೈಲಾಗ್ ಹೇಳ್ಬೇಕೆ? ಅಯ್ಯ, ನೀವು ಕೇಳೋದೆಚ್ಚ, ನಾನು ಹೇಳೋದೆಚ್ಚ. ಇರಿ ಒಂದೇ ನಿಮಿಷ, ಎಲ್ಲರೂ ಪಟ ಆಕ್ಟಿಂಗ್ ಮಾಡ್ಬಿಟ್ಟು ತೋರಿಸ್ಬಿಡ್ತೀನಿ. ನಂಗೆ ಗೊತ್ತು ನಿನ್ನ ನಿಂದನೇ ಇದೆಯಾ ಅಂತ ನನಗೆ ಗೊತ್ತು. ಅಯ್ಯೋ ಸಾರ್ ಎತ್ತೊಂಟೋಗ್ಬಿಟ್ರು. ಸಾರ್ ಇಲ್ಲೇ ಇದ್ರಲ್ಲ. ಗುಂಡಮ್ಮಕ್ಕ, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಫುಲ್ಲು ಖುಷಿ ಆಗ್ಬಿಟ್ಟವ್ರೆ ಡೈರೆಕ್ಟರ್ ಸಾಹೇಬ್ರು. ನಿನ್ನ ಹೀರೋಯಿನ್ಗೆ ಹಾಕಂತಾರಂತೆ. ಹೌದೇ? ಮತ್ ನನ್ನ ಹೀರೋಯಿನ್ ಆಯ್ತಿನಾ? ನೀವಂತೂ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಹಾಗೆ ಆಗ್ತೀರಾ ಬಿಡಿ. ಅಯ್ಯೋ ತುಂಬಾ ಥ್ಯಾಂಕ್ಸ್ ಅಮ್ಮು. ನಿನ್ನಿಂದನೇ ಇವತ್ತು ನಾನು ಈ ಲೆವೆಲ್ನಾಗಿರೋದು. ಆದ್ರೆ ತಲೆನ ಕೂದಲೇ ಇಲ್ಲ. ಅದು ಎಂಥದ್ದು ಟೋಕನ್ ಹಾಕಿದ್ದಲ್ಲ, ಆ ತಗೊಬಂದ್ಬಿಟ್ಟು ಕೊಟ್ಬಿಡ್ತೀಯಾ? ಇನ್ನೊಂದು ಕಿತ ನಾನು ತಲೆ ಮೇಲೆ ಹಾಕೋಬಿಡ್ತೀನಿ. ಅಯ್ಯೋ ಗುಂಡಮ್ಮಕ್ಕ, ನೀನೇನ್ ತಲೆ ಕೆಡಿಸ್ಕೋಬೇಡ, ನಾನು ತಂದ್ಕೊಡ್ತೀನಿ ನಿನ್ಗೆ. ಆಯ್ತು. ಇನ್ನೂ ಸಂದ ಡ್ಯಾನ್ಸ್ ಆಡೋದು, ಆಕ್ಟಿಂಗ್ ಮಾಡೋದು ಎಲ್ಲನೂ ಸಂದ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟು ಬರ್ತೀನಿ. ಅಮ್ಮು, ಅಲ್ಲ ನಿಮ್ಮ ಅಣ್ಣಂಗೆನೇನೆ ಹಿಂಗೆಲ್ಲ ತರಲೆ ಮಾಡೋದು ತಪ್ಪಲ್ವಾ? ಸುಮ್ಮನಿರು, ಅವನಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ. ಸುಮ್ಮನೆ ಬರೀ ಬಿಸ್ನೆಸ್ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಓಡಾಡ್ತಾ ಇರ್ತಾನೆ. ಅವನಿಗೆ ದುಡ್ಡು ಬಿಸ್ನೆಸ್ಸು ಅವನು ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ ಅವನಿಗೆ. ಈಗ ಈ ಹಳ್ಳಿನಾಗೆ ಚೆನ್ನಾಗಿ ಆಟ ಆಡಿಸ್ತೀನಿ, ನೋಡ್ತಾ ಇರೋ ಅವನಿಗೆ. ಅಂತೂ ಕೊನೆಗೆ ಬರೀ ನನ್ನ ಆಟ ಆಡಿಸ್ತೀಯ ಅಂತ ಅನ್ಕೊಂಡಿದ್ದೆ, ನಿಮ್ಮ ಅಣ್ಣನೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಯ್ತು ನನಗೆ. ಅಯ್ಯೋ ಯಾರನ್ನ ಯಾಕೆ ಬಿಡಬೇಕು? ನಾನಂತೂ ಯಾರನ್ನೂ ಬಿಡಲ್ಲ. ಎಲ್ರೂ ತಮಾಷೆ ಮಾಡ್ತಾ ಇರಬೇಕು, ನಗಿಸ್ತಿರ್ಬೇಕು. ಸರಿ ಅಮ್ಮ, ಹೊಸಿ ಕೆಲಸ ಹೋಯ್ತು ನನಗೆ, ಹೋಯ್ತೀನಿ ನಾನು. ಸರಿ ಚಿಕ್ಕ. ಅಮ್ಮ, ಎಲ್ಲೇ ನಿಮ್ಮ ಅಣ್ಣ? ಎಲ್ಲೆದ್ರಕಂಡು ಮೂಲೆ ಕುತ್ಕೊಂಡವನು, ನೋಡೋಗ್ರಿ. ಓಯ್ಯಯ್ಯ, ನೀನೇನಾದ್ರು ತರಲೆ ಮಾಡ್ದ? ಪಾಪ ಅವನು ಅಲ್ಲಿಂದ ಅಪ್ರೂಪಕ್ಕೆ ಬಂದವನು ಇಲ್ಲಿಗೆ. ನೀನಂತೂ ಯಾರನ್ನು ಬಿಡಕ್ಕಿಲ್ಲ ತರಲೆ ಮಾಡೋದನ್ನ. ಮಾಮಗ್ನೇ, ವಿಕ್ರಾಂತು ಎಲ್ಲಿದೆಯಲ್ಲ? ಗ್ರ್ಯಾಂಡ್ ಮಾ ರೂಮಲ್ಲಿದ್ದೀನಿ. ಪಾಪ ನನ್ನ ಮೊಮ್ಮಗಂಗೆ ಶಾನೆ ಹೊಟ್ಟೆ ಸ್ವಾಗೈತಿ ಅಂತ ಅನ್ನಿಸ್ತದೆ. ಅದಕ್ಕೆ ನೀ ಗ್ರ್ಯಾಂಡ್ ಮಾ ಅಂತ ಹೇಳ್ಬಿಟ್ಟು ಪಾಪ ಸೋನ್ ಹೊಡ್ಕಂತವ್ ನೋಡು. ಪಾಪ ಇರಪ್ಪ, ಬೀರ್ನ ಹೋಗ್ಬಿಟ್ಟು ಹೊಸಿ ತಿಂಡಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಅಮ್ಮ, ನಿಮ್ಮ ಅಣ್ಣ ಶಾನೆ ಒಳ್ಳೇನು ಅಲ್ವೇ? ಆದ್ರೆ ಒಳ್ಳಿಗೆ ಹೊಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತದೆ. ನೀವಿದಿರಲ್ಲ, ಚೆನ್ನಾಗಿ ಅಡ್ಜಸ್ಟ್ ಮಾಡಿಸ್ರಿ. ಹ್ಞೂ ಮಾಡ್ಸೋಣ. ವಾ, ಬರ್ಬೇಕು ಪೊಲೀಸಪ್ಪ. ಅಮ್ಮೋ, ಅದೇನೇ ಯಾವಾಗ ಖುಷಿಯಾಗಿರ್ತೀಯಲ್ಲ, ನೀನು ನೋಡ್ಬಿಟ್ಟು ಕಲ್ತ್ಕೋಬೇಕು ಖುಷಿಯಾಗಿರೋದನ್ನ. ನಾಳೆ ಬಗ್ಗೆ ಯಾರು ಯೋಚನೆ ಮಾಡಲ್ವಾ? ಅವರೆಲ್ಲ ನನ್ನಂಗೆ ಖುಷಿಯಾಗಿರ್ತಾರೆ. ನಿಂತರ ದೊಡ್ಡದಾಗೆ ನಾಳೆ ನಾಡುದು ಮುಂದಿನ ವರ್ಷ 10 ವರ್ಷ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀಯಲ್ಲ, ಅದಕ್ಕೆ ನೀನು ಹಿಂಗೆ ಇರ್ತೀಯ. ಅದೇ ಮತ್ತೆ ಸರಿಯಾಗಿ ಹೇಳಿದ್ಲು ನೋಡಮ್ಮು. ನೀನು ಹೊಸಿ ಟೆನ್ಷನ್ ಗಿನ್ಸನ್ ಎಲ್ಲ ಪಕ್ಕಕ್ಕೆ ಇಕ್ಬಿಟ್ಟು ಹೊಸಿ ಖುಷಿಯಾಗಿ ಅದು ಕಲ್ತ್ಕೊಳಪ್ಪ. ಅದು ಸರಿ, ನಿಮ್ಮಿಬ್ರದ್ದು ಮದುವೆ ಊಟ ಯಾವಾಗ? ಅಯ್ಯೋ, ಆದಷ್ಟು ಬೇಗನೆ ಆಗಬೇಕು. ಅದೇ ಇನ್ನೂ ಮನೇಲಿ ಯಾರಿಗೂ ಹೇಳಿಲ್ಲ. ಅದು ಬೇರೆ ನನ್ನ ಹಿಂದೆ ಬಿದ್ದವಳಲ್ಲ ಇವಳೊಬ್ಳು. ಅಯ್ಯೋ ನಿನ್ನೆ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೆಂಗಾದ್ರೂ ಮಾಡಿಬಿಟ್ಟು ಅವಳನ್ನ ಈ ಮನೆಯಿಂದ ಓಡಿಸ್ಬಿಡ್ಬೇಕು. ಅದಕ್ಕೆ ಆಮೇಲೆ ಬೇಕಾದ್ರೆ ಮದುವೆ ಮಾಡ್ಕೊಂಡ್ರಾಯ್ತು. ಅಮ್ಮ, ಒಂದು ಕೆಲಸ ಮಾಡು. ನಾನು ನಿಂಗೆ ಏನೋ ಒಂದು ಪ್ಲಾನ್ ಹೇಳ್ತೀನಿ, ಆ ಪ್ಲಾನ್ ಮಾಡೋಣ. ಅವಳನ್ನ ಬೇರೆ ಕಡೆಗೆ ಟರ್ನ್ ಮಾಡ್ಬಿಡೋಣ. ಬೇರೆ ಕಡೆ ಟರ್ನ್ ಮಾಡೋದಾ? ಹೆಂಗ್ ಮಾಡೋದು? ಈಗ ನಾನು ಹೇಳ್ದಂಗೆ ಮಾಡು, ಎಲ್ಲ ಗೊತ್ತಾಯ್ತದ ನಿಂಗೇನೇನೆ.
ಇದಕ್ಕೆಲ್ಲ ಅವಳು ಬೀಳ್ತಾಳ ಅವಳಿಗೆ ದುಡ್ನಾಸೆ ಜಾಸ್ತಿ. ಯಾಕೆ ಬೀಳಲ್ಲ? ಪದ್ದಕ್ಕ ಹೇಳ್ತಿರ ಸರಿಯಾಗೈತೆ, ಅವಳು ಬಿದ್ದೇ ಬೀಳ್ತಾಳೆ. ಸರಿ ಸರಿ ಪದ್ದಕ್ಕ, ನೀನು ಹೇಳ್ದಂಗೆ ಮಾಡೋಣ.